ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ತಿರುಪೂರ್ನ ಡಾಕ್ಟರ್ ಇಲಿಯಾ ಸೆಂಥಿಲ್ ಕುಮಾರಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನಾನು 2021ರಲ್ಲಿ ಧರ್ಮಕ್ಕೆ ಬಂದೆ ಮತ್ತು ನಾನು ಭಾಗವಹಿಸಿದ ಮೊಟ್ಟ ಮೊದಲ ಹೋಮವೆಂದರೆ ಆನ್ಲೈನ್ನ ನವರಾತ್ರಿ ಹೋಮ. ಆ ಸಮಯದಲ್ಲಿ ನಾನು ಲಂಡನ್ನ ಕಿಂಗ್ಸ್ ಕಾಲೇಜಿನಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ನಲ್ಲಿ ಪ್ರವೇಶವನ್ನು ಪಡೆದಿದ್ದೆ. ನನ್ನ ಹಿರಿಯ ಮಗಳು ಇಶಾಳಿಗಾಗಿ ತೀವ್ರವಾಗಿ ಪ್ರಾರ್ಥಿಸಿದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪರಿಮಿತ ಅನುಗ್ರಹದಿಂದಾಗಿ ತೀವ್ರವಾದ ಕೋವಿಡ್ ಸಾಂಕ್ರಾಮಿಕದ ಸಮಯದಲ್ಲೂ ಅವಳು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದಳು. ಅವಳನ್ನು ಕುಟುಂಬದವಳಂತೆ ಬೆಂಬಲ ನೀಡಿದ ಅದ್ಭುತವಾದ ಸ್ನೇಹಿತೆಯರನ್ನು ಕೂಡ ಅವಳಿಗೆ ಅನುಗ್ರಹಿಸಲಾಯಿತು. ಈ ದೈವಿಕ ರಕ್ಷಣೆಯನ್ನು ವೀಕ್ಷಿಸಿದ ನಾನು ನಿಯಮಿತವಾಗಿ ಎಲ್ಲ ಹೋಮಗಳಲ್ಲಿ ಅತ್ಯಂತ ಆಳವಾದ ವಿಶ್ವಾಸ ಮತ್ತು ಕೃತಜ್ಞತೆಯಿಂದ ಭಾಗವಹಿಸಲು ಪ್ರಾರಂಭಿಸಿದೆ. ನನ್ನ ಮಗಳು ಯಶಸ್ವಿಯಾಗಿ ಅವಳ ಪದವಿಯನ್ನು ಮೊದಲ ದರ್ಜೆಯಲ್ಲಿ ಮುಗಿಸಿದಳು ಮತ್ತು ಕೆಲಸ ಸಿಗುವುದು ಕಷ್ಟಕರವಾದರೂ ಅವಳಿಗೆ ಡಿಯಾಜಿಯೋ ಕಂಪನಿಯಲ್ಲಿ ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಕೆಲಸವನ್ನು ಆಶೀರ್ವದಿಸಲಾಯಿತು. ಕಳೆದ ವರ್ಷ ಅವಳನ್ನು ಐರ್ಲೆಂಡ್ಗೆ ವರ್ಗ ಮಾಡಬೇಕಾಗಿತ್ತು. ನಾನು ಹೋಮದ ಸಮಯದಲ್ಲಿ ಅವಳು ಲಂಡನ್ನಲ್ಲಿಯೇ ಅವಳ ಕೆಲಸದಲ್ಲಿ ಮುಂದುವರಿಯುವಂತೆ ಮಾಡಬೇಕೆಂದು ಪ್ರಾರ್ಥಿಸಿದೆ. ಪವಾಡ ಸದೃಶವಾಗಿ 1 ತಿಂಗಳೊಳಗೆ ಕಂಪನಿಯು ಅವಳ ಕೋರಿಕೆಯನ್ನು ಒಪ್ಪಿಕೊಂಡಿತು. ಅವಳು ಲಂಡನ್ನಲ್ಲಿಯೇ ಕೆಲಸದಲ್ಲಿ ಮುಂದುವರೆದಿದ್ದಾಳೆ ಮತ್ತು ಅವಳಿಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಾನುಗ್ರಹದಿಂದ ನುರಿತ ಕೆಲಸಗಾರಳ ವೀಸಾ ದೊರೆತಿದೆ. ನಾನು ಧರ್ಮವನ್ನು ಸೇರಿದ ಮೇಲೆ ನನ್ನ ಪತಿಯವರು ತಮ್ಮ 25 ವರ್ಷಗಳು ದುಡಿದ ಕೆಲಸಕ್ಕೆ ರಾಜೀನಾಮೆಯನ್ನು ನೀಡಿದರು ಮತ್ತು 1 ವರ್ಷ ಕಾಲ ಆರ್ಥಿಕ ಅನಿಶ್ಚಿತತೆಯನ್ನು ಎದುರಿಸಿದೆವು. ನನ್ನ ಪತಿಯವರು ಮೊದಲ ಬಾರಿ ಒಂದು ಹೋಮದಲ್ಲಿ ಭಾಗವಹಿಸಿ ಮತ್ತು ಒಂದು ಕೆಲಸಕ್ಕಾಗಿ ಪ್ರಾಮಾಣಿಕವಾಗಿ ಪ್ರಾರ್ಥಿಸಿದಾಗ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಶೀಘ್ರವಾಗಿ ಪ್ರತಿಕ್ರಿಯಿಸಿದರು. 2 ತಿಂಗಳುಗಳ ಒಳಗಾಗಿ ಚೆನ್ನೈನ ಒಂದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ CEO ಪದವಿಯನ್ನು ಪಡೆದುಕೊಂಡರು. ಇಂದು ನಾವು ಧರ್ಮದ ಪ್ಲಾಟಿನಂ ಸದಸ್ಯರಾಗಲು ಬಹಳವಾಗಿ ಅನುಗ್ರಹಿಸಲ್ಪಟ್ಟಿದ್ದೇವೆ. ನಮ್ಮ ಮೇಲೆ ಇಂತಹ ಆರ್ಥಿಕ ಸಮೃದ್ಧಿ ಹಾಗೂ ಭದ್ರತೆಯನ್ನು ಸುರಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅಪಾರವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಮ್ಮ ಜೀವನದಲ್ಲಿ ಅಪರಿಮಿತ ಪವಾಡಗಳನ್ನು ಮಾಡಿರುವುದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು. ನಾವು ಪ್ರತಿಯೊಂದನ್ನೂ ಗಾಢವಾದ ಕೃತಜ್ಞತೆ ಹಾಗೂ ಭಕ್ತಿಯಿಂದ ನೆನಪಿನಲ್ಲಿಟ್ಟುಕೊಳ್ಳುತ್ತೇವೆ.